ಹೊಸ ಪಕ್ಷ ಸ್ಥಾಪನೆ ವಿಚಾರ ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಲಿಂಗಾಯತ ನಾಯಕರ ಜೊತೆಗೆ ಮೀಟಿಂಗ್ ನಡೆಸೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾಗಿದ್ದಾರೆ. ಈ ಮೊದಲು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತರ ಸಭೆಯನ್ನ ಕೂಡ ಕರೆದಿದ್ರು. ಇವತ್ತು ಮಧ್ಯಾಹ್ನ ನಡೆದ ಲಿಂಗಾಯತ ನಾಯಕರ ಸಭೆ. ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಲಿಂಗಾಯತ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಲಿಂಗಾಯತ ಮುಖಂಡರೊಂದಿಗೆ ಯತ್ನಾಳ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ ಸಭೆಯಲ್ಲಿ ಮಾಜಿ ಸಂಸದ GM ಸಿದ್ದೇಶ್ವರ್ ಇದ್ರು, BP ಹರೀಶ್ ಅವರು ಕೂಡ ಭಾಗಿಯಾಗಿದ್ರು. ತೀವ್ರ ಕುತೂಹಲ ಕೆರಳಿಸಿದೆ ಶಾಸಕ ಯತ್ನಾಳ್ ಅವರ ನಡೆ. ಲಿಂಗಾಯತ ನಾಯಕರೊಂದಿಗೆ ಯತ್ನಾಳ್ ಮೀಟಿಂಗ್ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಥವಾ ಪದೇ ಪದೇ ಇದು ಮೀಟಿಂಗ್ ನಡೀತಾನೆ ಇದೆ ಲಿಂಗಾಯತ ನಾಯಕರುಗಳ ಜೊತೆಗೆ. ಹಾಗಾಗಿನೇ ಯತ್ನಾಳ್ ಅವರ ಬಗ್ಗೆ ಹಲವು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಅಂದ್ರೆ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡುವತ್ತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಫೋಟೋ ಇದು. ಲಿಂಗಾಯತ ನಾಯಕರ ಜೊತೆಗೆ ಸಭೆಯನ್ನ ನಡೆಸಿರುವಂತ ಎಕ್ಸ್ಕ್ಲೂಸಿವ್ ಫೋಟೋ. BP ಹರೀಶ್ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, ಜೊತೆಗೆ ಹಲವು ಜಿಲ್ಲೆಗಳ ಕೆಲವೊಂದಿಷ್ಟು ಜನ ಲಿಂಗಾಯತ ನಾಯಕರುಗಳು ಕೂಡ ಇದ್ದಾರೆ, ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ತಮ್ಮ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದೆ ಈ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು, ಕೊಡ್ತೀರಾ ಅಲ್ವಾ ಅಂತ ಕೇಳಿದಾರಂತೆ. ನೋಡಿ, ಬಹಳಷ್ಟು ಜನ ಮುಖಂಡರು ಕೂಡ ಜಾಯಿನ್ ಆಗಿದ್ದಾರೆ ಈ ಮೀಟಿಂಗ್ ನಲ್ಲಿ. GM ಸಿದ್ದೇಶ್ವರ್ ಎದ್ದು ಮಾತನಾಡ್ತಾ ಇರುವಂತ ಒಂದು ಫೋಟೋ ಇದು. ಅಲ್ಲಿನ ಮುಖಂಡರುಗಳ ಜೊತೆಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಶತಾಯ ಗತಾಯ BJP ರಾಜ್ಯಾಧ್ಯಕ್ಷ ಹುದ್ದೆಗೆ ಇರಬೇಕು. ಈಗ ಹಾಲಿ ಅಧ್ಯಕ್ಷರಾಗಿರುವಂತ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಹಠ ತೊಟ್ಟು ಬಿಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಯನ್ನ ಮಾಡಬೇಕು ಆ ಎಲ್ಲಾ ತಯಾರಿಯಲ್ಲೂ ಕೂಡ ಇದ್ದಾರೆ. BJP ನಾಯಕರು ನನ್ನನ್ನ ಉಚ್ಚಾಟನೆ ಮಾಡ್ತಾರಾ? ಐ ಡೋಂಟ್ ಕೇರ್. ಇದು ಯತ್ನಾಳ್ ಅವರ ನಡೆ. ಉಚ್ಚಾಟನೆ ಮಾಡ್ತೀರಾ, ಮಾಡ್ಕೊಳ್ಳಿ. ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವಂತ ತಾಕತ್ತು ನನ್ನಲ್ಲಿದೆ. ಈಗಾಗಲೇ ಒಂದು ಹಿಂಟ್ ಕೊಟ್ಟು ಬಿಟ್ಟಿದಾರಂತೆ ಹೈಕಮಾಂಡ್ ನಾಯಕರಿಗೆ. ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ, 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ. ಇದರಿಂದ ನಷ್ಟ ಯಾರಿಗೆ? ನಿಮ್ಮದು ಹಿಂದುತ್ವದ ಅಜೆಂಡಾ, ನಮ್ಮದು ಹಿಂದುತ್ವದ ಅಜೆಂಡಾ. ಇಬ್ಬರ ಜಗಳದಲ್ಲಿ ಲಾಭ ಮಾಡಿಕೊಳ್ಳೋರು ಮೂರನೆಯವರು. ವಿಚಾರ ಮಾಡಿ ಅಂತ ಹೇಳಿ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ RSS ನಾಯಕರ ಮುಂದೆ ಅಂತ ಹೇಳಲಾಗ್ತಾ ಇದೆ.